ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ನೋಡಿ, ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಅಂದರೆ ಏನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದೇ ಲಾಗ್ನ. ಏನಪ್ಪ ಅಂದರೆ ಇದು ನಂದು ಹೊಸ ಅಕೌಂಟು. ಮೊದಲಿನ ಅಕೌಂಟ್ ಎಲ್ಲ ನನಗೆ ಪಾಸ್ವರ್ಡ್ ಮರ್ತೋಗ್ಬಿಟ್ಟಿದೆ, ಅದು ಬರ್ತಾ ಇಲ್ಲ. ಹಾಗಾಗಿ ನಾನು ಹೊಸ ಅಕೌಂಟಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಮಾಡಬೇಕನ್ನೋ ಆಸೆ, ಹಂಗಾಗಿ ಅವಾಗೊಂದು ವಿಡಿಯೋ ಇವಾಗೊಂದು ವಿಡಿಯೋ ಹಾಕ್ತಾಯಿದ್ದೀನಿ. ಯಾಕಂದರೆ ವಿಡಿಯೋ ಡೈಲಿ ಹಾಕೋಕ್ಕಾಗ್ತಾಯಿಲ್ಲ. ನನ್ನ ಮಗ ಬಿಡಲ್ಲ, ಕೆಲಸ ಭಾಳ ಇರುತ್ತೆ ನನಗೆ. ಹಂಗಾಗಿ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ವಿಡಿಯೋ ಮಾಡೋದು ಕಡಿಮೆ ಅಂತಲ್ಲ, ವಿಡಿಯೋನೇ ಮಾಡ್ತಾಯಿಲ್ಲ. ನೋಡಿ, ಬೆಳಗ್ಗೆಯಿಂದ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನು ಮಾತಾಡಬೇಕು ಗೊತ್ತಾಗ್ತಾನೇ ಇಲ್ಲ. ಯಾಕಂದರೆ ಭಾಳ ದಿನ ಆಯ್ತಲ್ಲ ಲಾಗ್ ಮಾಡೋದು ಬಿಟ್ಟು. ಹಂಗಾಗಿ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆ ಎದ್ದ ಕೂಡಲೇ ನೋಡಿ, ನಾನು ಕಸ ಅಂದು ನೀರು ಹಾಕಿ ಅದು ಮನಿ ಪ್ಲಾಂಟಲ್ಲಿ ಒಣಗಿರೋದೆಲ್ಲ ಎಲೆ ಕಿತ್ತಾಕಿ ಕ್ಲೀನ್ ಮಾಡ್ತಿದ್ದೆ. ಮತ್ತು ವಾರಕ್ಕೊಂದು ಸಲ ಈ ಥರ ಮಾಡ್ತಾಯಿರ್ತೀನಿ. ಯಾಕಂದರೆ ಅದರಲ್ಲಿ ಒಣಗಿರೋದು ಎಲೆ ಇರಬಾರ್ದು. ಹಾಗಾಗಿ ನಾನು ಎಲ್ಲ ಸುತ್ತ ಎಲ್ಲ ತಿರುಗಿಸಿ ಯಾವುದು ಒಣಗಿದೆ ಎಲೆ ಅದೆಲ್ಲ ಕಿತ್ಬಿಡ್ತೀನಿ. ಯಾಕಂದರೆ ಚೆನ್ನಾಗಿ ಕಾಣಿಸಲ್ಲ. ಹಂಗಾಗಿ ಮತ್ತು ಚೆನ್ನಾಗಿ ಕಾಣಿಸಲ್ಲ ಅಂತಲ್ಲ, ಒಣಗಿರೋದು ಎಲೆ ಇರಬಾರ್ದು. ಹಂಗಾಗಿ ನಾನು ಕಿತ್ಬಿಡ್ತೀನಿ. ಮತ್ತು ನೀರು ಕೂಡ ಹಾಕಿದ್ದೆ. ನೋಡಿ, ಗಿಡಗಳಿಗೆಲ್ಲ ನೀರು ಹಾಕಿ ಇಷ್ಟು ಬಂದಿದೆ ನೋಡಿ ಎಲೆ. ವಾರಕ್ಕೊಂದಿಷ್ಟು ಬರುತ್ತೆ ಎಲೆ. ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಮಗೆ ಚೆನ್ನಾಗಿರುತ್ತೆ. ಇವಾಗ ಬೆಳಗ್ಗೆನೇ ಟೀ ಗಿಟ್ಟೆ ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಟೀ ಮಾಡ್ಕೊತಿದ್ದೀನಿ. ನೋಡಿ, ಬೆಳಗ್ಗೆನೇ ಸ್ವಲ್ಪ ಟೀ ಕುಡಿದ್ರೆ ಮೈಂಡ್ ರಿಲೀಫ್ ಇರುತ್ತೆ. ಹಂಗಾಗಿ ಟೀ ಕುಡಿತಾ ಮುಂದಿನ ಕೆಲಸ ನಾನು ನೋಡ್ಕೊತೀನಿ. ಇವಾಗ ಬೇಗನೆ ಎದ್ದುಬಿಡ್ತೀನಿ. ಯಾಕಂದರೆ ನಮ್ಮ ಚಿನ್ನಿಗೆ ಬಾಕ್ಸ್ ರೆಡಿ ಮಾಡಬೇಕಲ್ವ, ಸ್ಕೂಲಿಗೆ ಹೋಗ್ತಿದ್ದಾಳೆ. ಹಂಗಾಗಿ ನಾನು ಬೇಗನೆ ಎದ್ದು ಬಾಕ್ಸ್ಗೆ ರೆಡಿ ಮಾಡಬೇಕಂತ ಬೇಗನೆ ಎದ್ದು ಅಡುಗೆ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಜೊತೆಗೆ ನನ್ನ ಮಗನೂ ಎದ್ದುಬಿಡ್ತಾನೆ. ಅರ್ಧ ಕೆಲಸನೇ ಆಗೋಲ್ಲ ನನಗೆ ಬೇಗ. ಇವಾಗ ಮಲಗಿದ್ದಾನೆ ಅವನು. ಹಂಗಾಗಿ ಸ್ವಲ್ಪ ಟೀ ಕುಡಿದು ಕೆಲಸ ಮಾಡ್ಕೊಳ್ಳೋಣ ಅಂತ ಟೀ ಕುಡಿತಾ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಇದ್ದೆ. ಅಷ್ಟರಲ್ಲಿ ಅವನು ಎದ್ದುಬಿಟ್ಟಿದ್ದಾನೆ. ನಮ್ಮ ಚಿನ್ನಿನೂ ಎದ್ದಿದ್ಲು. ಇಬ್ಬರು ಆಟ ಆಡ್ತಿದ್ರು. ನೋಡಿ, ನಮ್ಮ ಚಿನ್ನಿ ಹೆಂಗೆ ಎದ್ದ ಕೂಡಲೇ ನಗ್ತಾ ಇದ್ದಾಳೆ ಇವತ್ತು. ಯಾಕಂದರೆ 10 ಗಂಟೆನೇ ಎದ್ದಾಳೆ ಯಾವಾಗ ನೋಡವಳು. ಇವತ್ತು ಹೆಂಗೆಂಗೋ ನಗ್ತಾ ಇದ್ದಾಳೆ. ಇವನು ನೋಡಿ, ಮನೆಯಲ್ಲಿ ಎಲ್ಲ ಆಟ ಸಾಮಾನೆಲ್ಲ ಹರಡ್ಬಿಟ್ಟಿದ್ದಾನೆ. ಬುಕ್ ಇಟ್ಕೊಂಡು ಕುಂತಿದ್ದಾಳೆ. ಅಲ್ಲಿ ಉಜ್ಜಿಲ್ಲ, ಏನು ಉಜ್ಜಿಲ್ಲ ಇವಳು. ಬುಕ್ಸೇ ಒಂದು ಪ್ರಪಂಚ ಆಗಿಬಿಟ್ಟಿದೆ ಸ್ಕೂಲಿಗೆ ಹಾಕಿದಾಗಿಂದ ಅವಳದು. ಡೈಲಿ ಇಷ್ಟ, ನಾನು ಎದ್ದ ಕೂಡಲೇ ಎದ್ದುಬಿಡ್ತಾನೆ ನನ್ನ ಮಗ. ಯಾಕಂದರೆ ಮಲಗೋದೇ ಇಲ್ಲ, ಪಕ್ಕದಲ್ಲೇ ಇರಬೇಕು ನಾನು. ಹಂಗಾದ್ರೆ ಮಲಗಿರ್ತಾನೆ. ನಾನು ಮಲ್ಕೊಂಡ್ರೆ ಮತ್ತು ಚಿನ್ನಿಗೆ ಬಾಕ್ಸ್ ಮಾಡೋದು ಲೇಟ್ ಆಗುತ್ತೆ. ಹಂಗಾಗಿ ಬೇಗನೆ ಎದ್ದುಬಿಡ್ತೀನಿ. ನನ್ನ ಜೊತೆನೇ ಎದ್ದುಬಿಡ್ತಾನೆ. ಇಲ್ಲಿ ನೋಡಿ, ಒಳಗಡೆ ಅಷ್ಟು ಸಾಮಾನು ಕಿತ್ತಾಡಿ ಮತ್ತು ಹೊರಗಡೆ ಬಂದು ರಂಗೋಲಿ ಎಲ್ಲ ಚೆಲ್ಬಿಟ್ಟಿದ್ದಾನೆ. ಹಿಂಗೆ ದಿನ ಪೂರ್ತಿ ಹಿಂಗೆ ಕೆಲಸ ಇರ್ತಾನೆ. ಏನಾದರೂ ಒಂದು ಒಬ್ಬನೇ ಬಿಡಬಾರ್ದು, ಏನಾದರೂ ಒಂದು ಮಾಡಿ ಕುಂತಿರ್ತಾನೆ. ತುಂಬಾ ಚೂಟಿ ಇದ್ದಾನೆ ಇವನು. ಹಿಡಿಯೋದಂತೂ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಒಬ್ಬನಂತೂ ಬಿಡೋಕ್ಕಾಗಲ್ಲ. ಏನಾದರೂ ಒಂದು ಕಿತ್ತಾಡ್ತಾ ಇರ್ತಾನೆ, ಇಲ್ಲಾಂದರೆ ಬೀಳಿಸ್ಕೊಂಡ್ಬಿಡ್ತಾನೆ. ಹಂಗಾಗಿ ಒಬ್ಬನೇ ಅಂತೂ ಬಿಡೋದಿಲ್ಲ ನಾನು. ನಾನು ಅಲ್ಲೇ ಇದ್ದೆ. ರಂಗೋಲಿ ಚೆಲ್ಲುವಾಗ ನಾನು ಇರಲಿಲ್ಲ. ಮತ್ತು ಬಂದು ಎತ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ನೋಡಿ, ಇಲ್ಲಿಗೆ ಇವತ್ತು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಯಾರೆಲ್ಲ ಮೊದಲಿನ ಥರ ಸಪೋರ್ಟ್ ಮಾಡ್ತಾಯಿದ್ರೋ ಇದಕ್ಕೂ ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಇಷ್ಟವಾದರೆ.